ನಾನು ಹೇಳಿದ್ನಲ್ಲ, ಮನೇಲಿ 36 ಜನ ಮಕ್ಕಳಿದ್ರು, ಅವ್ರ ತಂಗಿ ಮಕ್ಕಳು, ಅವ್ರ ಮಕ್ಕಳು. ಹಾಗಾಗಿ ರಾಜ್ಕುಮಾರ್ ಅವ್ರನ್ನ ನೋಡಿದೆ ಡಿಸ್ಕಷನ್ಗೆ. ವಿಜಯ ರೆಡ್ಡಿ ಅವರು, ಸೋಮಶೇಖರ್ ಅವರು, ಶೇಷಗಿರಿ ರಾವ್ ಬಂದೆ. ಕೊನೆಗೆ ನೋಡಿದ್ರೆ ಒಂದೊಂದು ಆ ಸಿನಿಮಾ ಈ ಸಿನಿಮಾ, ಜಗಮೆಚ್ಚಿದ ಮಗ. ಪ್ರೀತಿಯಿಂದ ಅಕ್ಕರೆಯಿಂದ ಎಲ್ಲರನ್ನು ಮಾತಾಡ್ಸೋದಾಗ ಬೆಳಿಬೋದು. ಮತ್ತೆ ಅಣ್ಣ ಅವ್ರ ಜೊತೆನೇ ಇರ್ತಾ ಇದ್ರಿ. ಫಸ್ಟ್ ಫಿಲಮ್ ಯಾವ್ದು ಸರ್? ರೌಡಿ. ನ್ಯಾಯವೇ ದೇವರು. ನ್ಯಾಯವೇ ದೇವರು. ಅವರೊಂದಿಗೆ ಒಡನಾಟ ಹೇಗಿತ್ತು ಸರ್? ಚೆನ್ನಾಗಿತ್ತು. ಅಲ್ಲಿಂದ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು ನಿಮ್ಗೆ ಅವ್ರ ಜೊತೆ ಫಿಲಮ್ ಶೂಟ್? ಅಲ್ಲ, ಅವ್ರ ಜೊತೆ ಅವರು ಎಲ್ಲೋದ್ರು ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ಹೀಗೆ ಎಲ್ಲ ಮನೆಯನ್ನೆಲ್ಲ ಪ್ರೀತಿ ಪಾತ್ರರಾಗಿ ಮಾತಾಡಿಸ್ತಿದ್ದೆ. ನಾನು ಹೇಳಿದ್ನಲ್ಲ, ಮನೇಲಿ 36 ಜನ ಮಕ್ಕಳಿದ್ರು, ಅವ್ರ ತಂಗಿ ಮಕ್ಕಳು, ಅವ್ರ ಮಕ್ಕಳು, ತಮ್ಮನ ಮಕ್ಕಳು ಎಲ್ಲ. ಹಾಗಾಗಿ ಅದೇನು ಅದು ಕಾಣಿಸ್ತಿಲ್ಲ. ನಾನೇನು ಕೆಲಸಗಾರರ ಥರ ನೋಡ್ತಿರ್ಲಿಲ್ಲ. ನನ್ನ ಅಕ್ಕರೆಯಿಂದ ಮಾತಾಡ್ತಿದ್ರು, ನಾನು ಹಾಗೆ ಅಕ್ಕರೆಯಿಂದ ಮಾತಾಡ್ಕೊಂಡು ಬಂದೆ. ಮೊದಲನೇ ಸಲ ಅಭಿನಯಿಸ್ಬೇಕು ಅಂತ ಹೇಗೆ ನಿಮ್ಗೆ ಅನುಭವ ಆಯ್ತು, ಅದು ಮಾಡಬೇಕು ಅಂತ? ಇಲ್ಲ, ನಾನು ಅಭಿನಯಿಸ್ಬೇಕು, ಅದು ಮಾಡಬೇಕು ಅಂತ ನಾನು ರಾಜ್ಕುಮಾರ್ ಅವ್ರನ್ನ ನೋಡಬೇಕು ಅನ್ನೋ ಹಂಬಲ ಇತ್ತು. ಹಾಗಾಗಿ ರಾಜ್ಕುಮಾರ್ ಅವ್ರನ್ನ ನೋಡಿದೆ. ಅವ್ರ ಸುತ್ತ ಪರಿಸರ ಎಲ್ಲ ನೋಡಿದೆ. ತಮ್ಮನ ಮಕ್ಕಳು, ತಂಗಿ ಮಕ್ಕಳು, ಇವರೆಲ್ಲ ನೋಡಿ ಖುಷಿ ಆಯಿತು. ಮತ್ತೆ ಸಹಾಯಕ ನಿರ್ದೇಶಕರಾಗಿ ಯಾವಾಗ? ಅದು ನಮ್ಮ ಸಿದ್ಧಲಿಂಗಯ್ಯ ಇದ್ರಲ್ಲ ಡೈರೆಕ್ಟ್ರು, ಅವ್ರು ಶ್ರೀಮತಿಯವರು ಕ್ಲಾಪ್ ಹೊಡಿಯೋದು ಕಲ್ತ್ಕೊಂಡೀನು ಯಾಗೋ ಜೀವನ ಆಗುತ್ತೆ ಅಂತ ಇವ್ರ ಮನೆಗೆ ಬರ್ತಾ ಇರೋರು ಡಿಸ್ಕಷನ್ಗೆ. ವಿಜಯ ರೆಡ್ಡಿ ಅವರು, ಸೋಮಶೇಖರ್ ಅವರು, ಶೇಷಗಿರಿ ರಾವ್ ಹೀಗೆ ಎಲ್ಲ ಬರ್ತಾ ಇದ್ರು. ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಂಡು ನ್ಯಾಯವೇ ದೇವ್ರ ಸಿನಿಮಾಕ್ಕೆ ಕ್ಲಾಪ್ ಹೊಡಿಯೋದನ್ನ ಕಲ್ತ್ಕೊಂಡೆ. ಆಗ ನನಗೆ ಇಡೀ ಸಿನಿಮಾ ಮಾಡಿದಾಗ ಒಂದು 250 ರೂಪಾಯಿ ಕೊಟ್ಟರು BM ವೆಂಕಟೇಶ್ ಅವರು. ನನಗೆ ಅದೇನೋ ಖುಷಿ ಆಯಿತು. 250 ರೂಪಾಯಿ ಅದ್ಭುತವಾದ ಕಣ್ಣು ಬಟ್ಕೊಂಡು, ಜೋರು ಬಿಟ್ಕೊಂಡು ಹಾಗೆ ಬಂದೆ. ಕೊನೆಗೆ ನೋಡಿದ್ರೆ ಒಂದೊಂದು ಆ ಸಿನಿಮಾ ಈ ಸಿನಿಮಾ, ಜಗಮೆಚ್ಚಿದ ಮಗ. ಇವರು ಅದ್ರ ಜೊತೆಗೆ ಈ ಭಾನುವಾರ ಬತ್ತು ಅಂದರೆ ಇವ್ರ ಮನೆಗೆ ಎಲ್ಲ ಡೈರೆಕ್ಟ್ರು, ಪ್ರೊಡ್ಯೂಸರು, ಇವ್ರಿಗೆಲ್ಲ ಕಾಫಿ ಟೀ ತಂದು ಕೊಡೋದು. ಆಗ್ತಿವ್ರು ಮಾತಾಡೋದು, ಇವ್ರು ಯಾರು ಇವರು ಅಂತಂತ. ಅವರು ಶ್ರೀಕಾಂತ್ ಅಂತ ಕ್ಯಾಮ್ರಾಮ್ಯಾನು, ದೊಡ್ಡ ಕ್ಯಾಮ್ರಾಮ್ಯಾನ್. ಹಾಂ ಆಯಿತು. ಅವರೇ ಅವರು ಸೋಮಶೇಖರ್ ಡೈರೆಕ್ಟ್ರು, ಅವರೇ ಹೇಳ್ಕೊಡೋದೆಲ್ಲ. ಇವ್ರಿಗೆಲ್ಲ ಪರಿಚಯ ಮಾಡ್ಕೊಂಡು ಕೊನೆಗೆ ಒಂದೊಂದೊಂದು ಸಿನಿಮಾ ಮಾಡೋದಕ್ಕೆ ಬಂದಾಗ ಆಗ ಈ ಸಮಯ ಆನಂದಮಯ. ಇಷ್ಟೇ ಪ್ರೀತಿಯಿಂದ ಅಕ್ಕರೆಯಿಂದ ಎಲ್ಲರನ್ನು ಮಾತಾಡ್ಸೋದಾಗ ಬೆಳಿಬೋದು. ನಮ್ಮ ದರ್ಪ ದೌಲತ್ತಿಂದ ಬೆಳೆಯೋಕ್ಕಾಗಲ್ಲ, ಯಾವುದೇ ಕಾರಣಕ್ಕೂ ಯಾರು ಬೆಳೆಯೋಕ್ಕಾಗಲ್ಲ. ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ಇವತ್ತು ಬರೋ ಯುವ ಪೀಳಿಗೆಗಳಿಗೆ ಹೇಳ್ತೀನಿ, ಎಲ್ಲರನ್ನೂ ಅಕ್ಕರೆಯಿಂದ ಕಾಣಿ, ನಿಮ್ಮನ್ನು ಬೆಳೆಸ್ಕೊಂಡು ಹೋಗುತ್ತೆ. ಅದಕ್ಕೆ ಪ್ರಯತ್ನ ಮಾಡಿ. ನಮ್ಮ ದರ್ಪ ದೌಲತ್ತನ್ನ ಒಂದು ಬದಿಗಿಟ್ಬಿಡಿ, ಬೆಳೆಯೋಕ್ಕೆ ಸಾಧ್ಯ. ನಾನೇ ಉದಾಹರಣೆ. ಇವತ್ತು ನಾನು 1008 ಸಿನಿಮಾ ಮಾಡಿದೆ, ಒಂದಲ್ಲ ಎರಡಲ್ಲ ಅಂತ. ಹೇಗೆ ಎಲ್ಲರನ್ನೂ ಕಾಡಿ ಬೇಡಿ ಸ್ವಾಮಿ ಯಜಮಾನ್ರೆ ಅಂದ್ಕೊಂಡು ಹೋಗಿದ್ರಿಂದ ನನಗೆ ಆ ಥರ ಅವಕಾಶ ಸಿಕ್ತು. ಮತ್ತೆ ಶಿವಣ್ಣ ಮತ್ತೆ ರಾಘಣ್ಣ ಇವರೆಲ್ಲ ಬಾಲ್ಯದೆಲ್ಲ ನೋಡಿದ್ರಿ, ಹೇಗಿತ್ತು ಸರ್ ಅವರೆಲ್ಲ ಬಾಲ್ಯ? ಚೆನ್ನಾಗಿತ್ತು. ಎಲ್ಲ ಅಕ್ಕರೆಯಿಂದ ಮಾತಾಡೋರು. ಆ ಅಕ್ಕರೆಯಿಂದ ಮಾತಾಡೋದ್ರಿಂದ ನನ್ನ ಬಾಯಿಗೆ ಸಕ್ಕರೆ ಬೀಳ್ತು ಅಲ್ವಾ? ಅದನ್ನೇ ಎಲ್ಲರಿಗೂ ಹೇಳ್ತಿರ್ತೀನಿ. ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಬಾಳ್ವೆಗೆ, ಹಸಿವಿನಲ್ಲೂ ಹಬ್ಬಾನೇ ಗೌರ ದುಡ್ದು ಬಿಟ್ಟ ಸಿನಿಮಾ. ಇವೆಲ್ಲ ಇವತ್ತಿಗೂ ಮರೆಯೋಕ್ಕಾಗಲ್ಲ, ನೋಡ್ತಾ ಇರಬೇಕು ಅನಿಸುತ್ತೆ. ಹಾಗಾಗಿ ಅದನ್ನು ನೋಡ್ಕೊಂಡು ಬೆಳ್ಕೊಂಡು ಬಂದು ನಿಮ್ಮ ಮುಂದೆ ಕೂತಿದ್ದೀನಿ.
ದೂರದ ಬೆಟ್ಟದಲ್ಲಿ ಯಾವುದೋ ಮೇನ್ ಯಾವುದೋ ಮಾಡಿ ದೂರದ ಬೆಟ್ಟ ನಾನು ಪಾಠ ಮಾಡಿಲ್ಲ, ಅಷ್ಟೇ ನೋಡಿದ್ದೆ ಅಷ್ಟೇ. ಅದು ನಿಮ್ಮ ಜಗಮೆಚ್ಚಿದ ಮಗದಲ್ಲಿ ಮಾಡಿದ್ರ? ಜಗಮೆಚ್ಚಿದ ಮಗ, ಜಗಮೆಚ್ಚಿದ ಮಗ ಮಾಡಿದ್ದೀನಿ. ಮಹಾಜನಗಳೇ ಕೇಳಿ, ಮಹಾರಾಜರ ಅಪ್ಪಣೆಯನ್ನು ಕೇಳಿ, ಬರುವ ಶ್ರಾವಣ ಹುಣ್ಣಿಮೆಯ ಒಳಗಾಗಿ ಆ ಪುಂಡ ಹುಡುಗನ ತಾಯಿಯನ್ನು ಸ್ಥಿರಚ್ಛೇದನ ಮಾಡಲಾಗಿದೆ. ಆಗ ತಮಿಳುನಾಡಲ್ಲಿ ಮಾಡ್ತಿದ್ವಲ್ಲ, ಪುಂಡ ಹುಡುಗನನ್ನು ಒಂದಿಟ್ಟಿಗೆ ಈ ತಮಿಳರು ನಗಕ್ಕೆ ಶುರು ಮಾಡಿಬಿಟ್ರು. ಅದು ಅಲ್ಲಿ ಆ ಭಾಷೆಗೆ ಅದು ಬ್ಯಾಡ್ ವರ್ಡ್ ಅಂತೆ, ನನಗೆ ಗೊತ್ತಾಗಿಲ್ಲ. ಆಮೇಲೆ ಬೆಳೆಸ್ಕೊಂಡು ಸಾರಿ ಅಪ್ಪಡಿಯಲ್ಲೇ ಇದು ಇಪ್ಪಡಿ ಅಂತ ಹೇಳ್ಕೊಂಡು ಬಂದು ಅಲ್ಲೇ ಇದು ಸ್ವಾರಸ್ಯಕರ ಘಟನೆ ನಡೀತಾ ಸರ್? ಆ ಫಿಲಮ್ ಶೂಟಿಂಗ್ ಟೈಮಲ್ಲಿ ಏನೋ ಸ್ವಾರಸ್ಯವಾದ ಘಟನೆ ಯಾವುದು? ಏನೂ ಇಲ್ಲ. ಅವಾಗೆಲ್ಲ ಹೇಳಿದ್ನಲ್ಲ, ಅರ್ಥಬದ್ಧವಾಗಿ ನ್ಯಾಯಬದ್ಧವಾಗಿ ಆ ರೂಟ್ ಕರೆಕ್ಟಾಗಿರೋದು. ಇವತ್ತು ನಾವು ಉದಾಹರಣೆಗೆ ನಮ್ಮ ದೊರೆ ಭಗವಾನು ಅವ್ರ ಹ್ಯಾಂಡ್ ರೈಟಿಂಗು ಭಾಳ ಚೆನ್ನಾಗಿತ್ತು. ಅವರು ಸೀನ್ ಇಷ್ಟು ಹಾಕಿ ಆ ಸೀನ್ಗಳಿಗೆ ಪ್ರಾಪರ್ಟಿ ಇದಿದ್ದು ಬೇಕು ಅಂತ ಬರೆದು ಕೊಟ್ಟಿದ್ದ, ಅದನ್ನೆಲ್ಲ ಪ್ರಿಪೇರ್ ಮಾಡಿ ರೆಡಿ ಇರಬೇಕು. ಅಯ್ಯೋ ಕೃಷ್ಣ, ಇದೇನು ಇದು, ಇನ್ನೂ ಇದು 3-4 ದಿವಸ ಆಗುತ್ತೆ ಬರೋದು. 3-4 ದಿವಸ ಅಲ್ಲ, 30 ದಿವಸ ಆಗಲಿ, ಅದ್ರ ಪಾಡ್ಗೆ ಅದು ಇರುತ್ತೆ. ಎಲ್ಲ ಕತ್ತೆ, ಇದು, ದನ, ಕರು ಎಲ್ಲ ಪ್ರತಿಯೊಂದು. ಆಗ ಎಲ್ಲರೂ ನನ್ನ ಪ್ರೀತಿಸೋರು. ಕೃಷ್ಣ ಇರಬೇಕು ಅಸಿಸ್ಟೆಂಟಾಗಿ, ಅವನೊಬ್ಬ ಇದ್ಬಿಟ್ರೆ ಯಾರು ಬೇಡ ಅಂತ ಹೇಳೋದು. ಆ ಪ್ರೀತಿನ ಗೆದ್ಕೊಂಡು ಪ್ರೇಮದ ಕಾಣಿಕೆಯಲ್ಲಿ ಭಾಳ ಒಂದು ಒಳ್ಳೆ ಪಾತ್ರ ನಿಮ್ಗೆ ಸಿಕ್ತು. ಅಲ್ಲಿ 4 ಜನ ಬಾಲಣ್ಣನಿಗೆ 4 ಜನ ಹೆಣ್ಮಕ್ಳಲ್ವಾ, ಅದರಲ್ಲಿ ಕೂದಲು ಹೀಗಿತ್ತು. ಆಗ ಪಾತ್ರ ಮಾಡ್ಬೇಕಾದ್ರೆ ನನಗೇನು ಅನ್ನಿಸ್ತೀವಿ, ಕ್ಯಾಮ್ರಾ ರೈಟ್ ನೋಡಿ ಅಂದರೆ ರೈಟ್ ನೋಡಿ, ಲೆಫ್ಟ್ ನೋಡಿ ಅಂದರೆ ಲೆಫ್ಟ್ ನೋಡಿ, ಟಾಪ್ ಮೇಲೆ ನೋಡಿ ಅಂದರೆ ಅವಾಗೆಲ್ಲ ಕೈ ಹ್ಯಾಂಡ್ ತೋರಿಸೋದು. ಅದು ಈಸಿ ಇತ್ತು, ಮಾಡ್ಕೊಂಡು ಬಂದೆ. ನಿಮ್ಮ ಪಾತ್ರಗಳನ್ನ ನೋಡಿದಾಗ ನಿಮ್ಮ ಮನೆಯವರೆಲ್ಲ, ನಿಮ್ಮ ಅಪ್ಪ ತಂದೆ ತಾಯಿ ಇರ್ಬೋದು ಅಥವಾ ನಿಮ್ಮ ಅಕ್ಕ ಅಣ್ಣ ಇವರೆಲ್ಲ ಹೇಗೆ ಅಂತ? ಇಲ್ಲ, ನಾನು ಊರು ಬಿಟ್ಬಿಟ್ಟೆ. ನಾನು ಆಗ್ಲೇ ಚಿಕ್ಕ ವಯಸ್ಸು ಅಲ್ಲ, ಅವರು ಎಲ್ಲೋ ಸಿನಿಮಾ ನೋಡ್ಬೇಕು ಅಂದ್ರೆ ಜಾತ್ರೆ ಗೀತ್ರೆ ನೋಡ್ಬೇಕು. ಅವರು ಏನು ಇಲ್ಲ, ಅಲ್ಲೆಲ್ಲೋ ಟೆಂಟ್ ಬಂದಾಗ ನೋಡ್ತಿದ್ರು. ಆ ಟೆಂಟಲ್ಲಿ ಅಪ್ಪ ನಮ್ಮ ಹುಡುಗ ಎಷ್ಟು ಚೆನ್ನಾಗಿ ಮಾಡೋಣಪ್ಪ ಅಂತ ಅನ್ನೋರು. ಇದು ನಾನು ಆಮೇಲೆ ಊರ್ ಕಡೆ ಹೋದಾಗ, ಮಗ ಅದ್ರ ಚೆನ್ನಾಗಿ ಮಾಡಿದ್ವಿ ಕಣೋ, ಜಗಮೆಚ್ಚಿದ ಮಗ ಸಿನಿಮಾದಲ್ಲಿ. ಇದು ಇನ್ನೊಂದು ಅದು ಯಾವುದೋ ಬಡವರು ಬಂದು ಅಲ್ಲಿ ಹೋಟ್ಲು ಸಪ್ಲೈಯರ್ ಆಗಿದ್ದಲ್ಲ, ಯಾರು ತಿವಿತಿದ್ರಲ್ಲ, ಅಲ್ಲ ತಿವಿಸ್ಕೊಳ್ಳೋಕ್ಕೆ ಇಲ್ಲಿಂದ ಅಲ್ಗೋಗ್ಬೇಕಾ, ಇಲ್ಲೇ ಇರೋಕ್ಕಾಗ್ತಿತ್ತಿಲ್ವಾ ಅಂತ. ಅದು ಪಾತ್ರ ಆ ಥರ ಅಲ್ಲ. ಅದು ಏನು ಸುಮ್ಮನೆ ಹಿಂಗಂತಾರೆ, ಹಿಂಗೆ ದೇವ್ರ ಮಕ್ಕಳು ತಲೆ ಮೇಲೆ ಹಿಂಗೆ ಅಂದಿದ್ದ ನಾಗಪ್ಪ. ಜಯಂತಿ ಅದು ಬಂದು ತಲೆ ಮೇಲೆ ಯಾಕೆ ಹೊಡಿತೀಯ ಹುಡುಗನ್ನ ಅಂತ ಹಂಗಂದೇಟ್ಗೆ ನನಗೆ ಕಣ್ಣು ನೀರು ಬರೋದು. ಅಯ್ಯೋ, ನನ್ನ ಹೆತ್ತ ತಾಯಿ ತಂದೆ ಇದ್ದಿದ್ರೆ ಹಿಂಗೆ ಕೇಳ್ತಿದ್ರು, ಹಿಂಗೆ ಇದು ಮಾಡ್ತಿದ್ರು. ಇವ್ರು ಯಾರೋ ನಾನು ಯಾರೋ, ಆದರೂ ಇವರು ಕೂಡ ನನ್ನ ತಾಯಿ ಸಮಾನನೇ ಅಂದ್ಕೊಂಡು ಬರ್ತಿದ್ದೆ. ಹಾಗಾಗಿ ಎಲ್ಲರನ್ನೂ ನೋಡಿ ಮಾತಾಡ್ಸ್ಕೊಂಡು ಬರ್ತಿದ್ನಲ್ಲ, ಅದು ಇಷ್ಟು ದೂರ ಬರೋಕ್ಕಾಯ್ತು. ಮತ್ತು ನಿಮ್ಮ ಹಾಸ್ಯ ಪಾತ್ರಗಳಲ್ಲಿ ಭಾಳ ಚೆನ್ನಾಗಿ ಅಭಿನಯಿಸ್ತಾ ಇದ್ದೆ. ಹಾಸ್ಯ ಪಾತ್ರ ಹೇಗೆ ನಿಮಗೆ ಹ್ಯೂಮರ್ ಆಗಿ ಕಾಣಿಸ್ತಾ ಇತ್ತು? ಈಗ ಶ್ರುತಿ ನೋಡಿದ್ರಿ ನೀವು, ಪುದು ವಸಂತಂ ಅಂತ ತಮಿಳಲ್ಲಿ ಸಿದ್ಧಲಿಂಗಯ್ಯನವ್ರ ಮಗ ಮಾಡಿದ್ದ. ಅದರಲ್ಲಿ ಒಂದು ಚಾರ್ಲಿ ಅಂತ ಮಾಡಿದ್ದ ಕಾಮಿಡಿ, ಅದನ್ನು ನನ್ನ ಕೈಲಿ ಮಾಡಿಸಿದ್ರು. 30 ದಿನಗಳ ಕಾಲ ಶೂಟಿಂಗ್ ಇತ್ತು. ನನಗೆ ಕೊಟ್ಟಿದ್ದು 4,000 ರೂಪಾಯಿ. ಆ 4,000 ರೂಪಾಯಿ ನೆನಪಿರಲ್ಲ, ಆ ಪಾತ್ರ ನೆನಪಿದೆ ನನಗೆ. ಅದಕ್ಕೆ ಯಾವತ್ತು ಹಣ ಅಂತ ಮುಗ್ಗರಿಬಾರ್ದು. ಹಣ ಬೇಕು ಮನುಷ್ಯನಿಗೆ, ಪ್ರತಿಯೊಬ್ಬ ಮನುಷ್ಯನಿಗೆ ಹಣ ಅವಶ್ಯಕತೆ.
ಆದರೆ ಈ ಥರ ಬೆಳೆದಲ್ಲಿ ಸರಿ ಇಲ್ಲ ಅಂತ ನನ್ನ ಭಾವ. ಈಗ ಆಗಿನ ಕಾಲದ ಪೋಷಕರ ಕಲಾವಿದರಿಗೂ ಈಗಿನ ಪೋಷಕರ ಕಲಾವಿದರಿಗೂ ಏನು ವ್ಯತ್ಯಾಸ ಇದೆ? ಅಜಗಜಾಂತರ. ಅವಾಗೆಲ್ಲ ಭಯ ಭಕ್ತಿ ಇತ್ತು. ಈಗ ಬತ್ತಿದ್ದಂಗೆ ಎಷ್ಟು ಗಂಟೆ ಮುಗೀತದೆ ನಂದು, ಎಷ್ಟು ಗಂಟೆ ಮುಗೀತೆ ಅಂತ ಸೀನ್ ಏನು ಎತ್ತ ಅದು ಕೇಳಲ್ಲ, ಎಷ್ಟು ಗಂಟೆ ಮುಗಿಯುತ್ತೆ, ಇದು ಬೇಕಾ, ಇದಕ್ಕೆ ಯಾಕೆ ಬರ್ತಾರೆ? ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.